ವೀಕ್ಷಕರೇ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನ ಹಾಗೂ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಮೊನ್ನೆ ಭಾನುವಾರ 13ನೇ ತಾರೀಕು ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ರಘುನಾಥ್ ಎಸ್ ರವರು 2164 ಮತಗಳನ್ನ ಪಡೆದು ಆಯ್ಕೆ ಆದರೂ ಬೇರೆ ಬೇರೆ ಜಿಲ್ಲೆಗಳಿಗೆ ಒಂದಷ್ಟು ಮತಗಳು ಕಡಿಮೆ ಬಂತು ಅನ್ನುವಂಥ ಚರ್ಚೆಗಳ ಮಧ್ಯೊಳಗೆ ಅತಿ ಹೆಚ್ಚು ಗಮನ ಸೆಳೆದಂತಹದ್ದು ಮೈಸೂರು ಸಾಂಸ್ಕೃತಿಕ ನಗರಿ, ಮಹಾರಾಜರ ನಗರಿ, ಇದೇನೇ ನೂರಾರು ಮಾತನಾಡ್ತಾ ಇದ್ರು ಕೂಡ ಬ್ರಾಹ್ಮಣ ಸಂಘಟನೆಗಳು ಜಾಸ್ತಿ ಇರಬಹುದು, ಏನೇ ಆಗಬಹುದು. ಅಲ್ಲಿ ಮತ ಪಡೆಯುವವರು ಯಾರು ಅನ್ನುವಂಥ ಪ್ರಶ್ನೆ ಬಂದ ಸಂದರ್ಭದೊಳಗೆ ಸಹಜವಾಗಿ ಇನ್ನೊಬ್ಬ ಸಹಸ್ಪರ್ಧಿಯಾದಂತಹ ಭಾನುಪ್ರಕಾಶ್ ಅವರದು ಒಲವಿದೆ. ಅವರ ಒಂದು ರೀತಿಯ ತಮ್ಮದೇ ಜಿಲ್ಲೆ ಸ್ವಕ್ಷೇತ್ರ ಅನ್ನುವಂಥದ್ದು ನಡೀತಾ ಇತ್ತು. ಅದು ಏನಾಯ್ತೋ ಎತ್ತಾಯ್ತೋ ಗೊತ್ತಿಲ್ಲ. ಭಾನುಪ್ರಕಾಶ್ ಶರ್ಮಾ ಅವರಿಗಿಂತ ಅತಿ ಹೆಚ್ಚು ಮತವನ್ನ ಪಡೆದಂಥವ್ರು ರಘುನಾಥ್ ಎಸ್ ರವರು. ಹಾಗಾಗಿ ರಘುನಾಥ್ ಎಸ್ ರವರಿಗೆ ಮತ ಬಂದದ್ದಾದ್ರೂ ಹೇಗೆ, ಕ್ರೋಢೀಕರಣ ಆಗಿದ್ದಾದ್ರೂ ಹೇಗೆ ಅಂತ ಹೇಳಿದ ನಮ್ಮ ಶ್ರೀಕಂಠ್ ಕುಮಾರ್ ಅವರು ಮೈಸೂರಿಗೆ ಚಿರಪರಿಚಿತರು ಅಷ್ಟೇ ಅಲ್ಲ, ಬೆಂಗಳೂರಿನೊಳಗೆ ವಸತಿ ನಿಲಯಕ್ಕೋಸ್ಕರವಾಗಿ ಜಾಗವನ್ನ ಕೊಡಮಾಡುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟು ಆರಂಭದೊಳಗೆ ಕೆಲಸವನ್ನ ಮಾಡಿದಂಥವ್ರು ಅವರೇ ಅನ್ನುವಂಥ ಈ ಹಿಂದೆ ವರದಿಯನ್ನು ಕೂಡ ಮಾಡಿದ್ದೇವೆ. ಅವ್ರು ನಮ್ಮ ಜೊತೆಲಿದ್ದಾರೆ, ಕೇಳೋಣ ಏನ್ ಹೇಳ್ತಾರೆ ಅಂತ ಹೇಳಿ. ನಮ್ಮ ಶ್ರೀಕಂಠ್ ಕುಮಾರ್ ತುಂಬ ಹೃದಯದ ಸ್ವಾಗತ ಸರ್. ನೇರವಾದ ಪ್ರಶ್ನೆ ನಂದು, ಮೈಸೂರೊಳಗೆ ಯಾಕೆ ಹೀಗಾಯ್ತು ಅನ್ನೋದಕ್ಕೆ ನೀವು ಹಾಗೆ ಹೀಗೆ ಏನ್ ಬೇಕಾದ್ರೆ ಯಾಕೆ ಹೀಗಾಯ್ತು ಸರ್? ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾನ ಗ್ರಾಸ್ ರೂಟ್ ಲೆವೆಲ್ ಅಂದ್ರೆ ಪ್ರತಿಯೊಬ್ಬ ಸದಸ್ಯರಿಗೆ ತಲುಪಿಸುವಂತ ಕೆಲಸವನ್ನ ನಾನು ಕಳೆದ 35-40 ವರ್ಷದಿಂದ ನನ್ನ ಮಾರ್ಗದರ್ಶಕರಂತ ಡಾಕ್ಟರ್ BN ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ನಾನು ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ನನಗೆ ಒಂದು ಹೆಮ್ಮೆ ಇದೆ. ಆ ನಿಟ್ಟಿನಲ್ಲಿ ನಾವು ಮತದಾರರು ಅಂತ ಹೇಳುವುದಿಲ್ಲ, ನಾನು ಎಲ್ಲ ವಿಪ್ರ ಬಂಧುಗಳು, ಮೈಸೂರು ಜಿಲ್ಲೆ ವಿಪ್ರ ಬಂಧುಗಳಿಗೆ ನಾನು ಸಂಪರ್ಕದಲ್ಲಿ ನಿರಂತರವಾಗಿ ಇಟ್ಕೊಂಡಿದ್ದ ಒಂದು ಫಲ ನಮಗೆ ಈ ಚುನಾವಣೆಯಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ. ಹೌದು, ಪ್ರಾರಂಭದಲ್ಲಿ ನಾವು ಏನಪ್ಪ 2 ಪ್ರತಿನಿಧಿ ಆಯ್ತು ಯಾವ ತರ ಅಂತ ಯೋಚನೆ ಮಾಡಿದ್ರು. ಆದರೂ ಸಹ ನಾವು ನಮ್ಮ ಮತದಾರರ ಅಂದ್ರೆ ನಮ್ಮ ಬಂಧುಗಳನ್ನ ನಾವು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಾಗಂತ ಸಂದರ್ಭದಲ್ಲಿ ತುಂಬ ಆತ್ಮವಿಶ್ವಾಸವನ್ನ ನಮಗೆ ಮತದಾರರು ನಮ್ಮ ಬಂಧುಗಳು ನೀಡಿದ್ರು. ಜೊತೆಗೆ ನಮ್ಮ ಕಾರ್ಯಕರ್ತರಾಗಿ ಸುಮಾರು ಒಂದು ತಂಡ 20-30 ಜನ ಹಗಲಿರುಳು ಎಲ್ಲ ಬಂಧುಗಳನ್ನ ಮತದಾರರನ್ನ ದೂರವಾಣಿ ಮುಖಾಂತರ ಇರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಸಂಪರ್ಕ ಮಾಡಲಾಗಿ ಅಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತದಾನ ಆಗಿದೆ. 1381 ಮತದಾನ ಆಗಿದೆ, 1831 ಮತದಾನ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಅದರಲ್ಲೂ ಸಹ ನಾವು ಮಾನ್ಯ ಶ್ರೀ ರಘುನಾಥ್ ಅವರಿಗೆ ಅತಿ ಹೆಚ್ಚಿನ ಮತವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ವು. ಅದರಲ್ಲಿ ನಾವು ಒಂದು ಸಕ್ಸಸ್ ಅಂದರೆ ನಾವು ಫಲವನ್ನು ಪಡೆದಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವನ್ನ ಮತ್ತೆ ಹೊಸ ಪರ್ವ 20-25ರಿಂದ 30ನೇ ಸಾಲಿನ 5 ವರ್ಷಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹೊಸ ಪರ್ವವನ್ನು ಪ್ರಾರಂಭಲಿಕ್ಕೆ ಮೈಸೂರು ನಗರ ಒಂದು ನಾಂದಿ ಆಯಿತು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸರ್, ಮೈಸೂರು ನಗರ ನಾಂದಿ ಆಯಿತು, ಇದೆಲ್ಲವೂ ಓಕೆ. ನನಗೆ ಬೇಕಿರತಕ್ಕಂಥ ಇಷ್ಟೊಂದು ಮತ ಹೇಗೆ ಬರಲಿಕ್ಕೆ ಸಾಧ್ಯತೆ ಆಯಿತು ಅಂತ 2 ಗುಂಪು 4 ಗುಂಪು ನಿಮ್ಮಲ್ಲಿ ಗುಂಪು ಅಂತ ಇದ್ದೇ ಇದೆ. ಬ್ರಾಹ್ಮಣರೆಲ್ಲ ಒಂದಾಗಿದ್ರು ಕೂಡ ಸಂಘಟನೆ ಒಳಗೆ ಸಾಕಷ್ಟು ಸಂಘಟನೆಗಳಿದೆ. ಆ ಹಿನ್ನೆಲೆಗೆ ಇಷ್ಟೊಂದು ಮತ ಅವರಿಗೆ ಹೇಗೆ ಬಂತು? ವಿಶೇಷವಾಗಿ ಹೇಳುವುದಾದರೆ ರಾಜ್ಯದಲ್ಲಿ ಸುಮಾರು ಮೈಸೂರಿನಲ್ಲಿ 25ಕ್ಕೂ ಹೆಚ್ಚು ಅಂಗಸಂಸ್ಥೆಗಳು ನೋಂದಾಯಿಸ್ಕೊಂಡ್ರು ನಮಗಿದೆ. ಅಲ್ಲದೆ ಅಷ್ಟೇ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕರುಗಳು ಹುಟ್ಕೊಂಡಿದ್ದಾರೆ. ಅವರೆಲ್ಲ ಸ್ವಯಂ ಘೋಷಿತ ನಾಯಕರುಗಳು. ಈ ಚುನಾವಣೆ ಬಂದಾಗ ಒಂದು ಈ ಜರಡಿಯಲ್ಲಿ ಗಟ್ಟಿ ಉಳ್ಕೊಂತು ಪೊಳ್ಳೆಲ್ಲ ಹೋಯ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಸಮಾಜ ಸಹ ಮತದಾರರು ಸಹ ಗುರುತಿಸಿ ನಮ್ಮ ಹಿಂದೆ ನಿಂತು ಶ್ರೀಕಂಠ್ ಕುಮಾರ್ ಕಾರ್ಯಕರ್ತರ ಕೆಲಸ ಮಾಡಿದ್ದಾನೆ ಅಂತಕ್ಕಂಥ ನನ್ನ ವಿಶ್ವಾಸ. ನನಗೆ ಬೆನ್ನೆಲುಬಾಗಿ ನಿಂತ ಮತದಾರರು ಮತ್ತು ವಿಪ್ರ ಬಂಧುಗಳ ಫಲವಾಗಿ ಇವತ್ತು ನಾವು ಹೆಚ್ಚಿನ ಮತವನ್ನು ಪಡೆದು ರಘುನಾಥ್ ಅವರಿಗೆ ನಾವು ಜಯಶೀಲರಾಗಿ ಮಾಡಿದ್ದೇವೆ ಅಂತ ನನ್ನ ಭಾವನೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಮೈಸೂರಲ್ಲಿ 25ಕ್ಕೂ ಹೆಚ್ಚು ಅಂಗಸಂಸ್ಥೆಗಳಿದೆ. ಸ್ವಯಂ ನಾಯಕರುಗಳ ಸಂಖ್ಯೆ ಜಾಸ್ತಿ ಇದೆ. ಚುನಾವಣೆಯಲ್ಲಿ ಜರಡಿ ಹಿಡಿದಾಗ ಏನಾಗತ್ತೆ ಅದೇ ಆಗಿದೆ ಅನ್ನುವಂಥದ್ದು ನಮ್ಮ ಶ್ರೀಕಂಠ್ ಕುಮಾರ್ ಅವರ ಮಾತು. ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಮತಗಳು ರಘುನಾಥ್ ಅವರಿಗೆ ಬಂದು ಇವತ್ತು ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.